ನಮಸ್ಕಾರ ಎಲ್ಲರಿಗೂ ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇವತ್ತು ಒಂದು ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಬಗ್ಗೆ ತಿಳ್ಕೊಳ್ಳೋಣ. ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಏನು? ಪ್ರಾಣ ಪ್ರತಿಷ್ಠಾಪನೆ ಏನಕ್ಕೆ ಮಾಡಬೇಕು? ಅದರ ಬಗ್ಗೆ ತಿಳಿಯೋಣ. ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಒಂದು ವಿಗ್ರಹಕ್ಕೆ ಪ್ರಾಣವನ್ನು ಕೊಡೋದು. ಹೇಗೆ ಮಗು ಹುಟ್ಟೋ ಮುಂಚೆ ತಾಯಿಯ ಗರ್ಭದಲ್ಲಿ ಬೀಜವನ್ನು ಸೃಷ್ಟಿ ಮಾಡೋದು, ಅದೇ ಥರ ಒಂದು ಪ್ರಾಣ ಇಲ್ಲದೆ ಪಾಷಾಣಕ್ಕೆ ಒಂದು ಪ್ರಾಣವನ್ನು ತುಂಬೋದು ಪ್ರಾಣ ಪ್ರತಿಷ್ಠಾಪನೆ ಅಂತಾರೆ. ಹಾಗೆ ಒಂದು ವಿಗ್ರಹಕ್ಕೆ ಪ್ರಾಣ ಕೊಡೋಕೆ ಅನೇಕ ವಿಧಿಗಳು ಇವೆ. ಪ್ರಾಣ ಎಂದರೆ ಪ್ರಮುಖ ಜೀವನ ಅಥವಾ ಶಕ್ತಿ. ಶಕ್ತಿ ಇಲ್ಲದೆ ದೇಹವು ಬದುಕಲು ಮತ್ತು ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಪ್ರತಿಷ್ಠ ಎಂದರೆ ಶಾಶ್ವತವಾಗಿ ಸರಿಪಡಿಸುವುದು ಅಥವಾ ಸ್ಥಾಪಿಸುವುದು. ಪೂಜಾರಿಗಳು, ಅರ್ಚಕರು ಮೂರ್ತಿಯೊಳಗೆ ಪ್ರಾಣ ಅಥವಾ ದೈವಿಕ ಶಕ್ತಿಯನ್ನು ಶಾಶ್ವತವಾಗಿ ಆವಾಹನೆ ಮಾಡಿ ಅದನ್ನು ಜೀವಂತಗೊಳಿಸುತ್ತಾರೆ. ಪ್ರಾಣ ಪ್ರತಿಷ್ಠಾಪನೆ ಬಗ್ಗೆ ಅನೇಕ ಧರ್ಮಗ್ರಂಥಗಳಲ್ಲಿ ಉಲ್ಲೇಖವಿದೆ. ವೇದ, ಪುರಾಣ, ಉಪನಿಷತ್ತು ಮತ್ತು ತಂತ್ರಶಾಸ್ತ್ರಗಳಲ್ಲಿ ಇದರ ಉಲ್ಲೇಖವಿದೆ. ದೈವಿಕ ಮತ್ತು ಆರಾಧಕರ ನಡುವೆ ಸಂಪರ್ಕವನ್ನು ಸ್ಥಾಪಿಸಲು ವಿಗ್ರಹದ ಸರಿಯಾದ ಪ್ರತಿಷ್ಠಾಪನೆ ಅತ್ಯಗತ್ಯ. ಧರ್ಮಗ್ರಂಥಗಳ ಪ್ರಕಾರ ತನ್ನ ಅಸ್ತಿತ್ವದ ಪ್ರತಿ ಒಂದು ಭಾಗದಲ್ಲೂ ಪರಮಾನಂದ ನೆಲೆಸಿರುವ ಆಧ್ಯಾತ್ಮಿಕವಾಗಿ ಪ್ರಬುದ್ಧ ವ್ಯಕ್ತಿ ಮಾತ್ರ ಪ್ರಾಣ ಪ್ರತಿಷ್ಠಾಪನೆಯ ಆಚರಣೆಗಳನ್ನು ನಡೆಸಲು ಅರ್ಹನಾಗಿರುತ್ತಾನೆ. ಪಥ್ಯವನ್ನು ಪವಿತ್ರಗೊಳಿಸಲು ಮೊದಲು ಮತ್ತು ದೈವಿಕ ಮತ್ತು ಆಧ್ಯಾತ್ಮಿಕ ಅಂಶಗಳೆರಡನ್ನೂ ಆಹ್ವಾನಿಸುವ ಮೊದಲು ಪುರೋಹಿತ ನಡೆಸಬೇಕಾದ ಕಾರ್ಯವಿಧಾನಗಳು ವಿವರಗಳು ಇರುತ್ತವೆ. ಅವುಗಳಲ್ಲಿ ಮೊದಲನೇದಾಗಿ ಕರ್ಮಕುಟೀರ. ಕಲಾಕಾರರ ಸ್ಥಳದಿಂದ ವಿಗ್ರಹವನ್ನು ಶುದ್ಧೀಕರಿಸುವುದು. ಯಾವುದೇ ನಕಾರಾತ್ಮಕ ಪ್ರಭಾವಗಳನ್ನು ತೊಡೆದು ಹಾಕಲು ವಿಗ್ರಹವನ್ನು ದರ್ಬೆ ಹುಲ್ಲಿನಿಂದ ಸ್ಪರ್ಶಿಸಲಾಗುತ್ತದೆ. ಪೂಜಾರಿ ನಿರ್ದಿಷ್ಟ ಮಂತ್ರಗಳ ಜೊತೆಗೆ ಜೇನುತುಪ್ಪ ಮತ್ತು ತುಪ್ಪದ ಪದರವನ್ನು ಅನ್ವಯಿಸುವ ಮೂಲಕ ಮೂರ್ತಿಯ ಕಣ್ಣುಗಳನ್ನು ಮುಚ್ಚುತ್ತಾರೆ. ಮಂತ್ರಗಳಿಂದ 200 ನೈವೇದ್ಯಗಳನ್ನು ಮಾಡಲಾಗುತ್ತದೆ. ಮೂರ್ತಿಯ ಬಲಗೈಗೆ ನಾಡ, ಕೋಲು, ದಾರವನ್ನು ಕಟ್ಟಲಾಗುತ್ತದೆ. ಇನ್ನು ಎರಡನೇದು ಜಲ ಆದಿವಾಸ್. ಮೂರ್ತಿಯ ಸಂಪೂರ್ಣತೆ ಮತ್ತು ಸಂಭಾವ್ಯ ಹಾನಿಗಳನ್ನು ಪರಿಶೀಲಿಸಲಾಗುವುದು. ಮೂರ್ತಿಯನ್ನು ನೀರಿನಲ್ಲಿ ಮುಳುಗಿಸಿ ಯಜ್ಞ ಮಂಟಪಕ್ಕೆ ಕರೆತರಲಾಗುತ್ತದೆ ಮತ್ತು ಹಾನಿಗಾಗಿ ಪೂಜಾರಿ ಪರಿಶೀಲಿಸುತ್ತಾರೆ. ನೀರನ್ನು ಪಂಚಾಮೃತದೊಂದಿಗೆ ಸೇರಿಸಲಾಗುತ್ತದೆ. ಮೂರ್ತಿಯನ್ನು ಶುಭ್ರವಾದ ಬಟ್ಟೆಯಿಂದ ಮುಚ್ಚಲಾಗುತ್ತದೆ. ಅಗ್ನಿ ಮಂತ್ರಗಳನ್ನು ಪಠಿಸಲಾಗುತ್ತದೆ ಮತ್ತು ಗಂಟೆಯನ್ನು ಬಾರಿಸುವುದರೊಂದಿಗೆ ಮೂರ್ತಿಯನ್ನು ಜಾಗೃತಗೊಳಿಸಲಾಗುತ್ತದೆ. ನಂತರ ಮೂರ್ತಿಯನ್ನು ಒಣಗಿಸಿ ಒರೆಸಲಾಗುತ್ತದೆ. ಮತ್ತು ಧಾನ್ಯಾದಿವಾಸ್. ನೆಲದ ಮೇಲೆ ಧಾನ್ಯದ ಪದರವನ್ನು ಹರಡಲಾಗುತ್ತದೆ. ಮೂರ್ತಿಯನ್ನು ಧಾನ್ಯದ ಪದರದ ಮೇಲೆ ಮಲಗಿಸಲಾಗುತ್ತದೆ. ನಂತರ ಮೂರ್ತಿಯನ್ನು ಸಂಪೂರ್ಣವಾಗಿ ಹೆಚ್ಚು ಧಾನ್ಯದಿಂದ ಮುಚ್ಚಲಾಗುತ್ತದೆ. ಸಾಮಾನ್ಯವಾಗಿ ಅಕ್ಕಿ, ಗೋಧಿ ಧಾನ್ಯಗಳನ್ನು ಬಳಸಲಾಗುತ್ತದೆ. ಇದನ್ನು ಮೂರ್ತಿಯನ್ನು ಶುದ್ಧೀಕರಿಸಲು ಮಾಡಲಾಗುತ್ತದೆ. ನಾಲ್ಕನೇದು ಘೃತಾದಿವಾಸ್. ನಂತರ ಮೂರ್ತಿಯನ್ನು ಹಸುವಿನ ತುಪ್ಪದಲ್ಲಿ ಮುಳುಗಿಸಲಾಗುತ್ತದೆ ಮತ್ತು ಎಚ್ಚರಗೊಳಿಸಲಾಗುತ್ತದೆ. ನಂತರ ಮರದ ಸ್ಟ್ಯಾಂಡಿನ ಮೇಲೆ ಇರಿಸಲಾಗುತ್ತದೆ. ನಂತರ ಸ್ನಾಪನ ಅಥವಾ ಅಭಿಷೇಕ. ಮೂರ್ತಿಯನ್ನು ಹಾಲು ನೀರಿನಿಂದ ಸ್ನಾನ ಮಾಡುವುದು. ಮೂರ್ತಿಯನ್ನು ಶುದ್ಧೀಕರಿಸಲು ಪಂಚಾಮೃತ, ಪರಿಮಳಯುಕ್ತ ಹೂವುಗಳು, ಎಲೆಗಳು, ಹಸುವಿನ ಕೊಂಬಿನ ಮೇಲೆ ಸುರಿದ ನೀರು, ಕಬ್ಬಿನ ರಸ ಮುಂತಾದ 108 ವಿವಿಧ ವಸ್ತುಗಳನ್ನು ಬಳಸಲಾಗುತ್ತದೆ. ಪ್ರತಿ ದ್ರವ್ಯವು ತನ್ನದೇ ಆದ ವಿಶೇಷ ಮಂತ್ರವನ್ನು ಹೊಂದಿದೆ. ಅದನ್ನು ಅಭಿಷೇಕವನ್ನು ನಡೆಸುತ್ತಿರುವಾಗ ಪಠಿಸಲಾಗುತ್ತದೆ. ಇದು ಮೂರ್ತಿಯ ಅಪಾರ ಶಕ್ತಿ ಮತ್ತು ಶುದ್ಧತೆಯನ್ನು ನೀಡುತ್ತದೆ. ನೇತ್ರ ಅನಾವರನ್. ಮೂರ್ತಿಯನ್ನು ಕೆತ್ತಿಸಿದ ಕುಶಲಕರ್ಮಿಯು ಶಿಲ್ಪಕಾರಕನು ಮೂರ್ತಿಯ ಹಿಂದೆ ನಿಂತು
ಮೂರ್ತಿಯ ಮುಖದ ಮುಂದೆ ಕನ್ನಡಿಯನ್ನು ಹಿಡಿದಿಡುತ್ತಾನೆ. ಕನ್ನಡಿಯ ಮೂಲಕ ಪರೋಕ್ಷಕವಾಗಿ ಪ್ರತಿಫಲಿಸುವ ಮೂರ್ತಿಯ ಕಣ್ಣುಗಳನ್ನು ನೋಡುವ ಮೂಲಕ ಅವನು ಚಿನ್ನದ ಶಲಕದೊಂದಿಗೆ ತುಪ್ಪ ಮತ್ತು ಜೇನುತುಪ್ಪದ ಪದರವನ್ನು ತೆಗೆದು ಹಾಕುತ್ತಾನೆ. ಕನ್ನಡಿಯನ್ನು ಬಳಸುವುದಕ್ಕೆ ಕಾರಣವೇನೆಂದರೆ, ಮೂರ್ತಿಯ ಕಣ್ಣುಗಳನ್ನು ಒಮ್ಮೆ ತೆರೆದರೆ ಅದರ ಮೊದಲ ಆಘಾತ ಶಕ್ತಿಯು ಮನುಷ್ಯನ ಮೇಲೆ ಬೀಳಬಾರದು ಅಂತ. ಷೋಡಶೋಪಚಾರ. ಮೂರ್ತಿಯನ್ನು ಒಣಗಿಸಿ ಒರೆಸಿದ ನಂತರ ಅದನ್ನು ಹೊಸ ಹಾಸಿಗೆಯ ಮೇಲೆ ಆಹಾರ ಮತ್ತು ನೀರಿನ ಪಾತ್ರೆಯೊಂದಿಗೆ 1 ರಾತ್ರಿ ವಿಶ್ರಾಂತಿಗಾಗಿ ಇಡಲಾಗುತ್ತದೆ. ಬ್ರಾಹ್ಮಣ ಪಂಡಿತರು ನಿದ್ರಿಸುತ್ತಿರುವ ಮೂರ್ತಿಯಿಂದ ದೂರವಾಗಿ 200 ಹೋಮಗಳನ್ನು ನಿರಂತರವಾಗಿ ಮಾಡುತ್ತಾರೆ. 1 ಹನಿ ತುಪ್ಪವನ್ನು ನೀರಿನ ಪಾತ್ರೆಯಲ್ಲಿ ಇರಿಸಲಾಗುತ್ತದೆ. ಬೆಳಿಗ್ಗೆ ಈ ಮಡಿಕೆಯಿಂದ ನೀರನ್ನು ಉತ್ತಿಷ್ಟ ಮಂತ್ರಗಳನ್ನು ಪಠಿಸುವಾಗ ಎಚ್ಚರಿಕೆಗೊಳಿಸಲು ಮಲಗುವ ಮೂರ್ತಿಯ ಮೇಲೆ ಚಿಮುಕಿಸುತ್ತದೆ. ಇದೇ ಇವತ್ತಿನ ಷೋಡಶೋಪಚಾರ ಮಾಡುತ್ತಾರೆ. ಇವತ್ತಿನ ರಾತ್ರಿ ಈ ಷೋಡಶೋಪಚಾರ ಮಾಡಿ ನಾಳೆ ಪ್ರಾಣ ಪ್ರತಿಷ್ಠಾಪನೆಗೆ ಸಿದ್ಧತೆ ಮಾಡ್ತಾರೆ. ನಾಳೆಯ ಪ್ರಾಣ ಪ್ರತಿಷ್ಠಾಪನೆ. ಈಗ ಮೂರ್ತಿಯನ್ನು ಶುದ್ಧೀಕರಿಸಿದ ನಂತರ ಅದು ದೈವಿಕ ನೆಲೆಯಾಗಲು ಸಿದ್ಧವಾಗಿದೆ. ಪರಮಾತ್ಮವನ್ನು ವಿವಿಧ ಮಂತ್ರಗಳೊಂದಿಗೆ ಮೂರ್ತಿಯ ಹೃದಯದಲ್ಲಿ ಆವಾಹನೆ ಮಾಡಲಾಗುತ್ತದೆ. ಅದರಲ್ಲಿ ಮೊದಲು ನ್ಯಾಸ್ವಿಧಿ, ಅಂದರೆ ಬ್ರಹ್ಮ, ಇಂದ್ರ, ಸೂರ್ಯ ಮತ್ತು ಇತರರನ್ನು ಆವಾಹಿಸಲು ಮೂರ್ತಿಯ ವಿವಿಧ ಭಾಗಗಳನ್ನು ಸ್ಪರ್ಶಿಸುವುದು. ಮೊದಲು ಪ್ರಾಣವನ್ನು ಮೂರ್ತಿಯನ್ನು ಪ್ರವೇಶಿಸುತ್ತದೆ, ನಂತರ ಆತ್ಮ, 10 ಇಂದ್ರಿಯಗಳು ಪ್ರವೇಶಿಸುತ್ತವೆ. ಪೂಜಾರಿ ನಂತರ ಮೂರ್ತಿಯ ಕಣ್ಣುಗಳನ್ನು ತೆರೆಯುತ್ತಾರೆ. ಸಭಾಭವನದಲ್ಲಿ ಮಹಾಪೂಜೆಯನ್ನು ನಡೆಸಲಾಗುತ್ತದೆ ಮತ್ತು ಗರ್ಭಗೃಹದಲ್ಲಿ ಮೂರ್ತಿಗೆ ಅಭಿಷೇಕವನ್ನು ಮಾಡಲಾಗುತ್ತದೆ. ಅಭಿಷೇಕದ ನಂತರ ಮೂರ್ತಿಗೆ ಬಟ್ಟೆಗಳನ್ನು ಅರ್ಪಿಸಲಾಗುತ್ತದೆ ಮತ್ತು ಮಹಾಮಂಗಳಾರತಿ ಮಾಡಲಾಗುತ್ತದೆ. ಇದಿಷ್ಟು ನಾಳೆಯ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಬಗ್ಗೆ. ಈ ಥರದ ಇನ್ನೊಂದು ವಿಡಿಯೋಗಳು ನೋಡೋಕ್ಕೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.